ಗುರುಜಿಯವರ ಎಲ್ಲ ನಮಸ್ಕಾರ. ಇದು ನನ್ನ ಸೌಭಾಗ್ಯ. ಇವತ್ತು ಈ ದಿನ ನೋಡಿದ್ದಂದರೆ ನನಗೆ ಭಾಳ ಸೌಭಾಗ್ಯ. ಯಾಕಂದರೆ ಈಗ ಮಾತಾಡ್ತಾ ಇದ್ದೀನಿ, ನಾನು ಭಾಷಣ ಮಾಡೋಕ್ಕೆ ಬರಲ್ಲ, ಈಗ ಹಾಗೆ ಮಾತಾಡ್ತೀನಿ. ಇನ್ನೂ ನೆನಪಿದೆ ನನ್ನ ಬಾಲ್ಯಾವಸ್ಥೆ ಇಲ್ಲಿ ಹೇಗೆ ನಾನು ದೊಡ್ಡವರಾದೆ, ಹೇಗೆ ಎಲ್ಲರೂ ಕೂಡ ಕುಡಿದ್ದೆ. ಅವ್ರು ಹೇಳಿದ್ರಲ್ಲ ಉಡಾಳ, ಯಾರು ಮೋನಪ್ಪ, ಅವ್ರಿಗಿಂತ ಉಡಾಳ ಅಂದ್ರೆ ನಾನು. ಎಲ್ಲರ ಕೈಯಿಂದ ಮಠ ಹೊಡೆದವನ್ನ ನಾನು. ಇಲ್ಲಿ ಈ ಊರಿನಲ್ಲಿ ಒಂದೊಂದು ಮನೆ ಎಲ್ಲಿದೆ, ಒಂದೊಂದು ಸಂಧಿ ಎಲ್ಲಿದೆ ಅಂತ ನನಗೆ ಗೊತ್ತು. ಯಾಕಂದರೆ 6 ವರ್ಷ ನಾವು ಬಂದ ಮೇಲೆ 16 ವರ್ಷದ ತನಕ ಇಲ್ಲೇ ಇದ್ದೆ ನಾನು. 10 ವರ್ಷ ಎಲ್ಲಿ ಹೋಗಿಲ್ಲ. ಯಾಕಂದರೆ ನಮ್ಮ ಅಪ್ಪ ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ, ಊರಿಗೆ ಹೋಗಲಿಲ್ಲ. ಯಾಕಂದರೆ ಅಪ್ಪನ ಪರಿಸ್ಥಿತಿ ಆ ಥರ ಆಗಿತ್ತು. ಹಣ ಇದ್ದಿಲ್ಲ. ನೆಕ್ಸ್ಟ್ ಸುಗ್ಗಿ ಬಂದರೆ ಹಣ ಬರ್ತೇ ಹೋಗೋಣ ನಮ್ಮ ತಂದೆಯವರು. ಆ ಮಾತು ನೆನಪಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೂ ನಾನು ಸೌಭಾಗ್ಯವಂತ. ನಾನು ಏನು ಕೇಳ್ತೀನಿ ಅದನ್ನು ಕೊಡಿಸ್ತಾ ಇದ್ರು ಅವರು. ದುಡ್ಡಿಲ್ಲ ಇರದೇ ಇದ್ದರೆ ಅವ್ರು ಏನೂ ಮಾಡೋಕ್ಕೆ ನನ್ನ ಪೂರ್ತಿ ಮಾಡ್ತಾಯಿದ್ರು. ಆಮೇಲೆ ನನ್ನ ಮನೆ ಹತ್ರ ನಾನು ಗಾಡಿಗೆಯವ್ರ ಮನೆಯಲ್ಲಿ ಇದ್ದೆ. ಅಲ್ಲೇ ದೊಡ್ಡವನಾಗಿದ್ದು. ಅಲ್ಲಿನ ಪ್ರೀತಿ ಅಂದರೆ ಯಾರ ಮನೆಯಲ್ಲಿ ಹೋಗೋದಂದ್ರೆ ಏನು ಕೇಳೋ ಅವಶ್ಯಕತೆ ಇಲ್ಲ. ಯಾರ ಮನೆಗೆ ಓಡಿ ಹೋಗೋದು, ತಿನ್ನೋದು, ಹೊಡೆದು ಬರೋದು. ಖುಷಿಯ ಏನೋ ಇದು ಹೇಳಲಿಲ್ಲ, ಹೋಗ ತಿಂದು ಹೋಗ್ಯ ನಾವು. ನಮ್ಮ ಅವ್ವ ಈ ತುಪ್ಪದ ರೊಟ್ಟಿ ಕಟ್ಟಿ ನಮಗೆ ಕೊಡೋದು. ನಾನು ಹೋಗಿ ಕಬ್ಲೆ ನಿನ್ನ ಒಣಗಿದ ರೊಟ್ಟಿ ಕೊಡ ಇದು ಈ ಪೆಟ್ ನೇಮ್ ನಾನು ಹೇಳ್ತೇನೆ, ಏನೋ ತಪ್ಪು ತಿಳ್ಕೊಳ್ಬೇಡಿ. ಅಶ್ವಿ ಶಿರ್ಷ ಅವ ಬಂದು ನಾನು ಅಲ್ಲಿ ಅಭ್ಯಾಸ ಮಾಡುವಾಗ ಅವ ಭಾಳ ಇದನ್ನು ಮಾಡವ. ಅವ ಯಾವಾಗ ಅಭ್ಯಾಸ ಮಾಡ್ತಾನೆ ಗೊತ್ತೇ ಇಲ್ಲ. ನಾನು ಅಲ್ಲಿ ಬರೆದಿದ್ದೆ, ಹರಟೆ ಮಾಡೋದಕ್ಕಿಂತ ಹೊರಟು ಹೋಗೋದು ಲೇಸು. ಅಲ್ಲಿ ಕೇಳೋದಿಲ್ಲ, ಎಲ್ಲ ಗೆಳೆಯರ ನಮ್ಮ ರೊಕ್ಕದಿಂದ ಏನೋ ನಾಷ್ಟ ಮಾಡಿ ಹೋಗ್ಬಿಡ್ತಾರೆ. ಎಲ್ಲ ನಿಮ್ದೇ ರೇಸ್ ಹಿಡಿಗೆ ಅವ್ರಿಗೆ. ನಾನು ನೀವು ಮಾಡಿಸಿ ನಾಳೆ ಬಿಡೋದು ನಮ್ಗೆ ಜೀವನದಲ್ಲಿ ಹಣನೇ ಇಲ್ಲ. ಆ ಥರ ಒಂದು ಈ ಬಾಲ್ಯಾವಸ್ಥೆ ಅಂದರೆ ಒಂದು ಗೋಲ್ಡನ್ ಏಜ್ ಅಂತಿದ್ರು. ಆ ಥರ ಇಲ್ಲಿ ದೊಡ್ಡವರಾಗಿದ್ದು ನನ್ನ ಸೌಭಾಗ್ಯ. ನನ್ನ ಮನೆ ಹತ್ರ ಗುರೂಜಿ ಗಂಗನಾಥ್ ಸರ್ ಮನೆ ಹತ್ರ ಇತ್ತು. ಆವಾಗ ನಾವು ಮಧ್ಯಾಹ್ನ ಏನೋ ಓಡಾಟ ಮಾಡ್ತಾಯಿದ್ರು, ಅವ್ರು ಹಿಡ್ಕೊಂಡು ಹೋಗ್ತಿದ್ರು. ಈಗ 1 ಪೇಜ್ ಹಿಂದಿ ಬರೀ, 1 ಪೇಜ್ ಇಂಗ್ಲೀಷ್ ಬರೀ, 1 ಪೇಜ್ ಕನ್ನಡ ಬರೀ. ಅದನ್ನು ನನ್ನ ಬರವಣಿಗೆ ಈಗೂ ಕೂಡ ನನ್ನ ಮಿತ್ರರು ಹೇಳ್ತಾರೆ, ಈ ಥರ ನಿಮ್ಮ ಬರವಣಿಗೆ ಹೇಗಿದೆ. ಅದೆಲ್ಲ ಗುರುಗಳಿನ ಸಾರ್ವಜನಿಕ ಅವರ ನನ್ನ ಉಪಕಾರ ಇದೆ. ಆಮೇಲೆ ಈ ಫಸ್ಟ್ ಬ್ಯಾಚ್ ನಮ್ಮದು 75ರಲ್ಲಿ ಆಗ ಹೇಳಿದ್ರಲ್ಲ ಅಣ್ಣವರು ಹುಡುಗಿಯರು ಕೂಡ ಮಾತಾಡಿದ್ರೆ ಈಗ ಯಾಕಲೇ ನೀನು ಮಾತಾಡ್ತೀವಿ. ಈ ಅಕ್ಕರು 4 ಮಂದಿ ಇದ್ದರು ನಮ್ಮ ಇದರಲ್ಲಿ, ನಮ್ಮ ಕ್ಲಾಸ್ನಲ್ಲಿ ಮಾತಾಡೋದಂದ್ರೆ ಒಂದು ದೊಡ್ಡ ಹೆಗರಿಕೆ. ಯಾಕೆ ಹಿಂಗೆ ಭಾಳ ಇದು ಮಾಡೋರು. ಆ ಥರ ಒಂದು ತಂದೆ ತಾಯಿಯವರು, ಗುರುಗಳೇ ತಂದೆ ತಾಯಿಯವರು. ಸಂಗಪ್ಪ ಮಾಸ್ತರು ನಮ್ಮನ್ನು ಬಡಿತಿದ್ರು. ಬಡಿದ್ರು ನಮ್ಮ ಅವ್ವ ಅಪ್ಪ ಏನು ಹೇಳ್ತಿದ್ದಿಲ್ಲ. ಯಾಕೆ ಬಡಿದ್ರು ಅಂತ ಕೇಳಿದ್ದಿಲ್ಲ, ಎಂದೂ ಕೇಳಿಲ್ಲ. ಎಂದೂ ಕೇಳಿಲ್ಲ. ಹೊಡ್ರಿ ಇವನು ಹೊಡ್ರಿ. ಆ ಥರ ಇಲ್ಲಿ ಏನೋ ನನ್ನ ಸೌಭಾಗ್ಯ, ಏನೋ ನನ್ನ ಹಳೆಯ ಋಣ ಇದೆ, ಹಿಂದಿನ ಜನ್ಮದ ಏನೋ ಇದೆ ಅಂತೇಳಿ ಈ ಊರಲ್ಲಿ ನಮ್ಮ ಅಜ್ಜಾರು ಬಂದಿದ್ರು ಈ ಊರಿಗೆ. ಯಾವಾಗ ನಮ್ಮ ಅಜ್ಜ 200 ವರ್ಷ ಮೊದಲು ನಮ್ಮ ಅಜ್ಜಾರು ಇಲ್ಲಿ ಈ ಊರಿಗೆ ಬಂದಿದ್ದಾರೆ. ಅವ್ರು ಅಂಗಡಿ ಮಾಡಿದ್ರು. ಹೇಗೆ ಮಾಡಿದ್ರು, 5,000 ಬಸ್ತಿ ಇದ್ದಿಲ್ಲ, ಇಲ್ಲಿ 5,000 ಪಾಪ್ಯುಲೇಷನ್ ಇದ್ದಿಲ್ಲ. ಯಾಕೆ ಬಂದರು, ಹೇಗೆ ಬಂದರು, ಅದೊಂದು ಕಹಾವತ್ತಿದೆ, ಜಾನಿ ಜಾಯ್ ಗಾಡಿ ಮಾಂಜಾಯ್ ಮಾರ್ವಾಡಿ. ಎಲ್ಲಿ ಗಾಡಿ ಹೋಗೋದಿಲ್ಲ ಅಲ್ಲಿ ಮಾರ್ವಾಡಿ ಹೋಗ್ಬಿಡ್ತಾನಂತ. ಆ ಥರ ಅವ್ರು ಬಂದ್ಬಿಟ್ರೆ. ಆವಾಗ ಏನು ಸಾಧನೆ ಇದ್ದಿಲ್ಲ, ಯಾವ ಸಾಧನೆ ಇದ್ದಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಿದರೆ, ನನ್ನ ಹತ್ತಿರ ಮನೆಯವರೆಲ್ಲ ಖುಷಿಯ ಪತ್ರ ಬರಿಬೇಕು, ಬಾರಪ್ಪ. ಯಾಕೆ ಯವ್ವ
ನಮ್ಮ ಬಸವನಿಗೆ ಹಿಂಗೆ ಹೆಸರಾಗ್ತಾನೆ ಬಸವ ಕೂಸಾಗಿತ್ತಲ್ಲ ಅದು ಬರೀ ನೀನು ಅವ್ರು ಗಂಡನ ಮನೆಗೆ ಪತ್ರ ಬರೀ ಅಂತ ಏನು ಬರೀಬೇಕಾ ಅಮ್ಮ ಮೊದಲು ಬರೀ ಶಾಂತೇಶ್ವರ ಪ್ರಸನ್ನ, ಆಮೇಲೆ ಈ ಕಡೆ ಬರೀ ಸೆಲವಡಿ ತಾರೀಕು, ಈಗ ಇನ್ನು ನಾವಿಲ್ಲ ಎಲ್ಲ ಆರಾಮಿದ್ದೇವೆ, ನೀವು ಆರಾಮಿರ್ಬೇಕು. ಈಗ ಮತ್ತೆ ಮುಂದೆ ಏನು ಮಾಡಿರ್ಬೇಕು, ಬರೀ ಅಪ್ಪ ಬಸವಣ್ಣವ್ಗ ಹುಡುಗ ಕೂಸು ಆಗೈತಿ, ಕೂಸು ವಾಸಂತಿ ಬಾಣಂತಿ ಆರಾಮಿದ್ದಾರಂತ ಬರೀ ಈಗ ಮಾಡಿ ಪತ್ರ ನಾನು ಕೂಡ ಬರ್ಸೋದು. ಯಾಕಂದ್ರೆ ನಾನೇ ಈ ಊರಲ್ಲಿದ್ದೆ 10 ವರ್ಷ ನಾನು ಲಗಾತಾರ ಇಲ್ಲೇ ಇದ್ದದ್ದು, ಎಲ್ಲಿ ಹೋಗಲಿಲ್ಲ. ಹೋಗಿದ್ದು ಎಲ್ಲಿ ನಮ್ಮ ಗಾಣಿಗಾರ ಮನೆಯವರ ಇರಬಸ ಹೋಗ್ತಿದ್ದು ಮೂರಿಗೆರಿಗೆ, ಅಲ್ಲಿ ಅವ್ರ ಟ್ರ್ಯಾಕ್ಟರ್ ಬಂದಿತ್ತು, ಟ್ರ್ಯಾಕ್ಟರ್ ಕೂಡ ಮೂರಿಗೆರಿಗೆ ಹೋದ. ಅದು ನಾನು 11 ವರ್ಷದ ಮೇಲೆ ನನ್ನ ಜನ್ಮ ಆಯಿತು ಮನೆಯಲ್ಲಿ. ನಮ್ಮಪ್ಪರಿಗೆ 11 ಆವಾಗ ಏನು ಇದ್ದಿದ್ದಿಲ್ಲ, ಫೋನು ಏನು ಇದ್ದಿಲ್ಲ, ಪತ್ರ ವ್ಯವಹಾರನೂ ಭಾಳ ಲೇಟ್ ಬರ್ತಿತ್ತು. 15 ವರ್ಷ ಮೇಲೆ ಪತ್ರ, 15 ದಿನ ಮೇಲೆ ಪತ್ರ ಬರ್ತಿತ್ತು. ನಮ್ಮ ಅಪ್ಪ ಕೇಳಿ ಎಲ್ಲಿ ಹೋದ್ನೋ ಹುಡುಗ, ಎಲ್ಲಿ ಹೋದ, ಇನ್ನೂ ಬರಲಿಲ್ಲ, ಇನ್ನೂ ಸೊರಗಿ ಹಿಂಗಾಗ್ಬಿಟ್ಟಿಲ್ಲ. ಅಷ್ಟು ಪ್ರೀತಿ, ಗುರುಗಳ ಪ್ರೀತಿ ಏನು ಹೇಳಿದ್ರೆ ಒಂದು ಪೂರ್ತಿ ರಾತ್ರಿ ಬೇಕು ನನ್ನ ಇದನ್ನು ಹೇಳ. ಆವಾಗ ನಮ್ಮ ಫಸ್ಟ್ ಬ್ಯಾಚು ಎಲ್ಲೆಲ್ಲಿ ಕಲ್ತಿದ್ದೀವಿ ಅಂದ್ರೆ ನೀವು ನೋಡಬೇಕು, ಆ ಕೆರೆ ಮೇಲೆ ದೇವಗಿರಿ ಮೇಲೆ, ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ ಗ್ರಾಮ ಪಂಚಾಯತ್. ಅವಾಗ ಕಟ್ಟಡ ಇದ್ದಿಲ್ಲ, ಶಾಲೆ ಕಟ್ಟಡ ಇದ್ದಿಲ್ಲ. ಫಸ್ಟ್ ಬ್ಯಾಚ್ ನಮ್ಮದೇ 15 ತನಕ ನಾವು ಇಲ್ಲಿ 75ನಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಆಗಿದೆ. ಆವಾಗ ಅಲ್ಲಿ ಗ್ರಾಮ ಪಂಚಾಯತ್ ಮತ್ತು ಗುಡಿಯಿಂದ ಮಠದೆ ಅಲ್ಲಿ ಇಲ್ಲಿ ತಿರುಗಿ ಆವಾಗ ಕುಲಕರ್ಣಿ ಸರ್ ಇದ್ರು, ಎಸ್ ಎಂ ಕುಲಕರ್ಣಿ ಇರ್ಬೋದು, ಬಹುಶಃ ಎಸ್ ಎಂ ಕುಲಕರ್ಣಿ, MK ಕುಲಕರ್ಣಿ. ಅವರು ಒಪ್ಪತ್ತು ಇರ್ತಿದ್ರು. ಅವರು ಒಂದು ದಿನ ಒಪ್ಪತ್ತು ಮಾಡ್ತಾಯಿದ್ರು. ನಮ್ಮ ತಾಯಿಗೆ ಈ ವಾತ್ಸಲ್ಯ ಜಾಸ್ತಿ, ಅವ್ರಿಗೆ ಒಗ್ಗರಣೆ ಮಾಡೋದು ಈ ಒಪ್ಪತ್ತಿದೆ ಅಲ್ಲ ತೊಗೊಂಡು ಹೋಗಂತೇಳಿ ನಾನು ಸಾಯಂಕಾಲ ಕೊಡಕ್ಕೆ ಹೋಗುತ್ತೆ ಅಲ್ಲಿಗೆ. ಆಮೇಲೆ ಇಷ್ಟು ಪ್ರೀತಿ ವಾತ್ಸಲ್ಯ ಅಂದರೆ ಎಲ್ಲಿ ಈಗ ಬರೋದಿಲ್ಲ, ಈಗ ಬರ್ತೋ ಗೊತ್ತಾಗೋದಿಲ್ಲ. ಆವಾಗ ಗುರುಗಳು ಬಂದ್ರು ಅಂದರೆ ಏನು ಅಂತಾರಪ್ಪ, ಇರೋದು ಸಾಯಿಗಿರೋ ಅಲ್ಲ. ತುಪ್ಪದ ಕುರಟ್ಟಿ ಸರ್ ಇದ್ರು ಒಬ್ಬರು, ಅವ್ರಿಗಿದ್ದಾರೆ ಇಲ್ಲ ಗೊತ್ತಿಲ್ಲ. ಒಂದು ಅವರು ಪಿರಿಯಡ್ ತಪ್ಪಿದೆ ಅಂದ್ರೆ ಆಯಿತು, ಏನು ಕಲ್ಸಿದ್ರೆ ಹುಡುಗರಿಗೆ ಕೇಳ್ತಿದ್ವಿ, ಈ ಪಿರಿಯಡ್ನಾಗ ಏನು ಕಲ್ಸಾರ ಹೇಳುವಪ್ಪ, ಇದು ಹೊಡಿತಾರ. ಅಷ್ಟು ಇದು ಭಾಳ ಇದಾಗ್ತಿತ್ತು, ಹೆದರ್ತಿದ್ವಿ ನಾವು. ಈಗ ಆ ಹೆದರಿಕೆ ಅಂತ ಬರ್ತವೆ ಏನೋ ಗೊತ್ತಿಲ್ಲ. ಈ ಮೊಬೈಲ್ ಪಕ್ಕ ಹೇಳ್ತೀನಿ, ಮೊಬೈಲ್ ಈಗ ಎಷ್ಟು ಗಂಟೆಗೆ ತಗೋಬೇಕು, ಎಷ್ಟು ಗಂಟೆಗೆ ಹುಡುಗರಿಗೆ ಕೊಡಬೇಕು, ಏನು ಕೊಡಬೇಕು. ತಾಯಿ ಸ್ವಂತ ಕೆಲಸ ಮಾಡುತ್ತಾ ಮೊಬೈಲ್ ಹಿಡಿಸ್ಬಿಡ್ತಾರೆ ಮಗನಿಗೆ. ಮಗ ಎಂದು ಬಿಡಬೇಕಾದ ಮಗನೇ ಅವರೇ ಕೊಡ್ತಾ ಇದ್ದಾರೆ, ಬಿಟ್ಟು ನೋಡ್ಲಿ ಬಿಡು. ಆಮೇಲೆ ನೀವು ಹೇಳ್ತೀರಾಗೆ ಮೊಬೈಲ್ ಅವ್ರಿಗೆ ಹೀಗೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಈ ಕಾಲನ ಹಾಗೆ ಇದರ ಜೊತೆಗೆ ಹಾಗೆ ಕೊಡಬೇಕು. ಆಮೇಲೆ ಹಸ್ವಿಯವ್ರ ಮನೆ, ಮತ್ತೆ ನೀವು ಯಾವ ಮನೆ ಎಲ್ಲಿದೆ ಅಂತಂದ್ರೆ ನಾನು ನೆನಪು. ಈಗ ನಾನು ಗಾಂಧಿಯವ್ರ ಮನೆ ಎಲ್ಲಿದ್ದು, ಎದುರುಗಡೆ ಬಳ್ಳೋಲಿ ಮನೆ, ಸುಂಕದ ಮನೆ ಹತ್ರ ಕೌಜಗೇರಿ ಹೋಟೆಲ್ ಹತ್ರ ಮಡ್ಲಿಯವ್ರ ಮನೆ, ಹಿಂಗೆಲ್ಲ ಇನ್ನೂ ಅದು ಬಾಲ್ಯಾವಸ್ಥೆಯಲ್ಲಿ ಏನು ನೆನಪಿದೆ ಅದು ಇನ್ನೂ ನೆನಪು ಇದರಲ್ಲಿದೆ. ನನಗಷ್ಟು ಮಾತಾಡೋಕ್ಕೆ ಬರಲ್ಲ, ಅದು ನನ್ನ ಏನು ಇದಾಗಿದೆ ಅಂತ. ಆಮೇಲೆ JD ಪಾಟೀಲ್ ಸರ್ ಅವರು ನಮ್ಮ ಹೈಸ್ಕೂಲ್ನಲ್ಲಿ ಬಂದರು, ಬೆಲ್ವಾಡ್ ಸರ್ ಇದ್ದರು, ಅವರು ತೀರ್ಮಾನಿದ್ರು, ಭಾಳ ಇದ್ದಾರೆ. ನಾನು ಕಾಂಟ್ಯಾಕ್ಟ್ನಲ್ಲಿದ್ದೇನೆ, ಎಲ್ಲರ ಕಾಂಟ್ಯಾಕ್ಟ್ನಲ್ಲಿದ್ದೇನೆ, ಎಲ್ಲರೂ ನಂಬರ್ ಹೋಗ್ತೇನೆ. ಗುರು ಪೂರ್ಣಿಮಾ ದಿವಸ ಮತ್ತು ಶಿಕ್ಷಕ ದಿವಸ ಈಗ 2-3 ಸಲ ಫೋನ್ ಮಾಡ್ತಾ ನಾನು JD ಪಾಟೀಲ್ ಸರ್ಗೆ ಹೇಳ್ತೇನೆ, ಆಶೀರ್ವಾದ ಕೊಡಿ ಅಲ್ಲಿಂದ, ಬೇರೆ ಏನು ಬೇಡ, ನೀವು ಬನ್ನಿ. ಬರೋದಾಗ ಏನಿಲ್ಲಪ್ಪ ಈಗ ಬರೋಕ್ಕಾಗಲ್ಲ. ಹೌದು, ಈ ವಯಸ್ಸಾದ್ಮೇಲೆ ನಾನು ಕೂಡ ಒಬ್ಬಳನ್ನು ಕಳಿಸಿಲ್ಲ ನನ್ನ ಮನೆಯಿಂದ, ಅವನ ಆಳನ್ನು ಕರ್ಕೊಂಡು ಬಂದಿದ್ದೆ ಜೊತೆಗೆ. ಈಗ 5ನೇ ತಾರೀಕು 1 ತಿಂಗಳು ಮೊದಲು ನನ್ನ ಹೆಂಡತಿಗೆ ಹಾರ್ಟ್ ಅಟ್ಯಾಕ್ ಬಂತು. ಈಗ ಹೋಗೋಕ್ಕಾಗತ್ತೋ ಇಲ್ಲೋ ಅಂತೇಳಿ ಏನೋ ಅಂತ ತಿಳ್ಕೊಂಡೆ, ಆದರೂ ಬರ್ಲಿಕ್ಕೆ ಆಯ್ತು. ಯಾವ ನಂಬರ್ ಬಂದರೆ ನಮ್ಮ ಕ್ಲಾಸ್ಮೇಟಿಂದ ಅಕ್ಕಾರ ಇವ್ರ ನಂಬರ್ ಬಿಟ್ಟು ಮಾತಾಡಿದೆ. ಒಂದು ಸಂತೋಷ, ಒಂದು ಹಳೆಯ ಸಂತೋಷ
ನಾನು ಬೊಂಬೆಯಲ್ಲಿರುವಾಗ ಯಾರು ಕನ್ನಡ ಮಾತಾಡ್ತಾರಲ್ಲ ಅವ್ರ ಪಕ್ಕ ಹೋಗಿ ನಾನು ಕೇಳ್ತೀನಿ ಯಾವೂರವರು, ನೀವು 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 ಕರ್ನಾಟಕದವರು? ಕರ್ನಾಟಕದವ್ರು ಅಲ್ಲ, ಅಲ್ಲೇ ದೊಡ್ಡವನಾಗಿದ್ದೇನೆ, 10 ವರ್ಷ ಅಲ್ಲೇ ದೊಡ್ಡವನಾಗಿ. ಹೌದಾ? ಎಲ್ಲ ಅವರು ಬಯೋಡೇಟಾ ತೊಗೊಂಡ್ಬಿಡ್ತಾನೆ, ಕೆಲಸ ಪಟ್ರ ಅವ್ರ ನಂಬರ್ ಕೂಡ ತೊಗೊಂಡ್ಬಿಡ್ತಾನೆ. ಇವ್ರ ಲಗ್ನಕ್ಕೆ ಜಡಿಪಾಡಿ ಸರ್ ಲಗ್ನಕ್ಕೆ ನಾವು ಹೋಗಿದ್ದೆವು, ನಾವು ಸೌಭಾಗ್ಯ ಅಂತ 9ನೇ ಕ್ಲಾಸ್ನಲ್ಲಿದ್ದೆ. ಈಗ 50 ವರ್ಷ ಪೂರ್ತಿ ಆಯ್ತು ಅವರು ಲಗ್ನ. ಹೀಗೆ ಒಂದೊಂದು ಮಾತು ಹೇಳಲಿಕ್ಕೆ ಬಹಳ ಇದೆ, ಒಂದೊಂದು ನೆನಪು, ಒಂದೊಂದು ಇಲ್ಲಿ ನೆನಪು ಅಂದರೆ ಆಗ ಹೇಳಿದ್ರಲ್ಲ ನೀರು ಹೇಗೆ ಬರ್ತಿತ್ತು. ನಾನು ಸ್ವಂತ ಹಾಕಿ 10 ಸಲ ಏರಿಸಿದರೆ ನೀರು ಬರ್ತಿದ್ವು, ಒಂದು ಕೊಡ ತುಂಬಿತ್ತು. ಆಮೇಲೆ ಆ ಶಾನ್ಭಾಗ್ ಕೆರೆಯಲ್ಲಿ ಅಲ್ಲಿ ಎಲ್ಲರೂ ಬಹಳ ಕಷ್ಟಪಟ್ಟು ಜೀವನ ಆಗಿದೆ. ಆ ಕಷ್ಟಪಟ್ಟರು ಈಗ ಖುಷಿ ಇದೆ, ಒಂದೊಂಥರ ಖುಷಿ ಇದೆ. ನಾನು ಸೆಲವಡಿಯಲ್ಲಿದ್ದೆ, ಇನ್ನೂ ನೆನಪಿದೆ. ನಮ್ಮ ಹಳೆ ಜನ್ಮದ ಋಣ ಇದೆ. ಅದಕ್ಕೆ ಇಲ್ಲಿ ನನಗೆ ಇಲ್ಲಿಗೆ ಬರ್ಲಿಕ್ಕೆ ಆಗೋದಲ್ಲ. ನಾನು ಸೌಭಾಗ್ಯವಂತಂತೆ ನನ್ನ ಮನಸ್ಸಿನಲ್ಲೇ ತಿಳ್ಕೊಂಡೇನೆ. ಎಲ್ಲರಿಗೂ